ಅಯೋಧ್ಯೆ ರಾಮ ಮಂದಿರ ಮರುಸ್ಥಾಪನೆ ಕರಸೇವಕರ ಒಂದು ಶ್ರಮ ಅಂತ ಹೇಳ್ಬೋದು. ಆ ಶ್ರಮ ಇವತ್ತು ಫಲ ಸಿಕ್ಕಿದೆ. ಸದ್ಯ ನಮ್ಮ ಜೊತೆ ಕರಸೇವಕರಾಗಿರುವಂತಹ ಕರ್ನಾಟಕದ ಪ್ರಭಾಕರ್ ಭಟ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಭಟ್ರೆ, ನೀವು ಒಂದು ಕಾಲದಲ್ಲಿ ಓರ್ವ ಕರಸೇವಕ, ನಿಮ್ಮ ಆ ಶ್ರಮ, ನಿಮ್ಮ ಜೊತೆಯಲ್ಲಿದ್ದಂತಹ ಸಹಪಾಠಿಗಳ ಬಲಿದಾನ ಇವತ್ತು ರಾಮಭೂಮಿ ರಾಮ ಮಂದಿರ ಪುನಃ ಸ್ಥಾಪನೆ ಆಗಿದೆ. ಮೊದಲ ಅಭಿಪ್ರಾಯ? ಸುಮಾರು 500 ವರ್ಷಗಳ ಹತ್ತಿರ ಯಾವಾಗ ಬಾಬರ್ ಬಂದು ಇದರ ಮೇಲೆ ಆಕ್ರಮಣ ಮಾಡಿದ್ನೋ ಆವಾಗಲೇ ಈ ದೇಶದ ರಾಮ ಭಕ್ತರು ಅದರ ವಿರುದ್ಧ ಹೋರಾಟ ಮಾಡಿದ್ದಾರೆ. ಹೇಳ್ತಾರೆ ಸುಮಾರು ಒಂದು 4 ಲಕ್ಷ ಜನರ ಬಲಿದಾನ ಆಗಿದೆ ಅಂತ. ಆ ಎಲ್ಲ ಬಲಿದಾನಗಳ ಆತ್ಮ ಇವತ್ತು ಭಾರಿ ಸಂತೋಷದಿಂದ ಕುಣಿದಾಡ್ತಾ ಇರ್ಬೋದು. ನಮಗೆ ಒಂದು ಹಾಗೆ ನಂಬಿಕೆಗಳಿದೆ. ನಮಗೆ ಅಂದ್ರೆ ಇಡೀ ಅಯೋಧ್ಯೆ ಸುತ್ತ ಕುಣಿತಾ ಇರುತ್ತೆ. ಖಂಡಿತ ಕುಣಿತಾ ಇರುತ್ತೆ. ಯಾಕೆಂದರೆ ಅದು ಅವರ ಬಲಿದಾನ ಫಲ ಕೊಟ್ಟಿದೆ ಅಂತ. ಅದು ಯಾವಾಗಲೂ ಈ ದೇಶದಲ್ಲಿ ಹಾಗೆ ಇರುತ್ತೆ. ಧರ್ಮದ ಕಾರ್ಯ ಯಾವಾಗ ಆಗುತ್ತೆ ಅದು ಯಶಸ್ಸಿನ ಕಡೆಗೆ ಹೋಗೋದು. ಸ್ವಲ್ಪ ದಿನ ತಗೋಬೋದು. ಎಲ್ಲ ರಾಮಾಯಣದಲ್ಲಿ ನೀವು ನೋಡ್ತೀರಿ, ಮಹಾಭಾರತದಲ್ಲಿ ನೋಡ್ತೀರಿ, ಅಥವಾ ಮುಂದಿನ ಎಲ್ಲ ದಿನಗಳಲ್ಲಿ ನೀವು ನೋಡ್ತಾ ಇದ್ದರೂ ಕೂಡ ಇಲ್ಲಿ ಧರ್ಮಕ್ಕೆ ಯಶಸ್ಸಿರುವಂಥದ್ದು, ತ್ಯಾಗಕ್ಕೆ ಯಶಸ್ಸಿರುವಂಥದ್ದು, ಸಮರ್ಪಣೆಗೆ ಇಲ್ಲಿ ವ್ಯವಸ್ಥೆ ಇರುವಂಥದ್ದು. ಅದಕ್ಕೋಸ್ಕರ ಅದು ಹಾಗೇ ಆಗುತ್ತೆ. ಆ ದೃಷ್ಟಿಯಿಂದ ಎಲ್ಲರಿಗೂ ತುಂಬ ಸಂತೋಷ, ನನಗೂ ಸಂತೋಷ. ನನಗೊಂದು ಅವಕಾಶ ಸಂಘದ ಮುಖಾಂತರ, RSSನ ಮುಖಾಂತರ ನನಗೂ ಅವಕಾಶ ಸಿಕ್ಕಿದೆ. 2 ಬಾರಿನೂ ಹೋರಾಟ ಮಾಡುವಂಥ ಸಂದರ್ಭದಲ್ಲೂ ಕೂಡ ಅಕ್ಕಪಕ್ಕದವ್ರದ್ದು ಭಾರಿ ದೊಡ್ಡ ಪ್ರಮಾಣದಲ್ಲಿ ಬಲಿದಾನ ಆಗಿದೆ. ನಾವು ಅದಕ್ಕೆ ತಯಾರಾಗಿ ಬಂದಿದ್ದು. ಇಲ್ಲಿ ಬರಬೇಕಾದ್ರೂ ಕೂಡ ಏನು ಇಲ್ಲಿ ಬಂದುಬಿಟ್ಟು ಇಲ್ಲಿ ಜಯಕಾರ ಹಾಕಿ ನಾವೇನೋ ತಕ್ಷಣ ರಾಮ ಮಂದಿರ ಮಾಡಿ ನಾವು ವಾಪಸ್ ಹೋಗ್ತೇವೆ ಅಂತ ಹಾಗೇನಿರಲಿಲ್ಲ. ಎಲ್ಲರಿಗೂ ಆ ಸೂಚನೆ ಇತ್ತು. ಇಲ್ಲಿಗೆ ಬಂದರೆ ವಾಪಸ್ ಬರ್ತೇನೆ ಅಂತ ಹೇಳುವಂಥ ದೃಷ್ಟಿಯಲ್ಲಿ ನೀವು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಪ್ರಾರಂಭದ 90ರ ಕಾರ್ ಸೇವೆಯಲ್ಲಿ. ಯಾಕಂದರೆ ಮುಲಾಯಂ ಸಿಂಗ್ ಯಾದವ್ರ ಚಿಂತನೆಗಳು, ಅವರ ಬೇರೆ ಬೇರೆ ವ್ಯವಸ್ಥೆಗಳನ್ನು ನೋಡಿದಾಗ ಖಂಡಿತ ಅವರು ಗುಂಡು ಹಾಕ್ತಾರೆ, ಖಂಡಿತ ಇಲ್ಲಿ ಕೊಲೆ ಮಾಡ್ತಾರೆ ಅಂತ ಹೇಳುವಂಥದ್ದು ಇತ್ತು. ಅದಕ್ಕೆ ಎಲ್ಲರಿಗೂ ಆ ಸೂಚನೆಯನ್ನು ಕೊಟ್ಟಿದ್ದೆವು. ಆ ರೀತಿ ಯಾರ್ಯಾರು ತಯಾರಾಗಿದ್ದಾರೆ ಅಂಥವ್ರು ಮಾತ್ರ ಇಲ್ಲಿ ಬನ್ನಿ ಅಂತ. ಆದರೆ ಒಂದು ಸಲ ಯಾರು ಕಾರ್ ಸೇವಕ ಹೊರಟಿದ್ದಾನೆ ಅವನು ವಾಪಸ್ ಹೋಗಿಲ್ಲ. ಆ ರೀತಿಯ ದೃಢ ಮನಸ್ಸಿನಿಂದ ರಾಮನ ಭಕ್ತನಾಗಿ, ಸರಿಯಾದ ರಾಮನ ಭಕ್ತನಾಗಿ ಬಂದು ಇಲ್ಲಿ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು ಎಲ್ಲರಿಗೂ ಆ ರೀತಿಯ ಒಂದು ಖುಷಿ, ಆನಂದ, ಸಂತೋಷ ಇದೆ. ಕರ್ನಾಟಕದ ಜನ ಅವರು ಯಾರೂ ಬಲಿದಾನಿಗಳಾಗಲಿಲ್ಲ. ಅದು ಒಂದು ಅದೃಷ್ಟವೋ ಏನೋ ಗೊತ್ತಿಲ್ಲ. ಅಕಸ್ಮಾತ್ ಇಲ್ಲಿ ಸಾಯುವಂಥ ಸಂದರ್ಭ ಬಂದರೂ ರಾಮನಿಗೋಸ್ಕರ ಅಂತ. ಅದರಲ್ಲಿ 2 ಪ್ರಶ್ನೆ ಇಲ್ಲ. ಆ ರೀತಿಯ ಭಾವನೆಯಿಂದಲೇ ಬಂದಿದ್ದು. ಹತ್ತಿರ ಆಗಿದೆ, ಆ ರೀತಿಯ ಕ್ಷಣ ಬಂದಿದೆ. ಏನೋ ರಾಮನ ಮಂದಿರವನ್ನು ನೋಡುವಂಥ ಸೌಭಾಗ್ಯ ನಮಗೆಲ್ಲರಿಗೂ ಸಿಕ್ಕಿದೆ ಅಂತ ಅಂದ್ಕೊಳ್ತೇನೆ ನಾನು. ಇನ್ನು ರಾಮನಿಗೆ ಮೊದಲ ಭಕ್ತ ಹನುಮ, ನಮ್ಮ ಕಿಷ್ಕಿಂದೆ ಕರ್ನಾಟಕದವರು. ಇನ್ನು ಈ ಬಾರಿ ಆಗ್ತಿರುವಂತಹ ರಾಮಮಂದಿರದಲ್ಲಿ ಬಹುತೇಕ ಪಾಲು ಕರ್ನಾಟಕದ್ದಿದೆ. ಒಂದು ಕಡೆ ವಿಗ್ರಹ, ಅಡಿಗಲ್ಲು, ಇದೆಲ್ಲ ನೋಡಿದರೆ ಹೇಗೆ ಅನಿಸುತ್ತೆ? ಖುಷಿ ಅನಿಸುತ್ತೆ. ನಾನು ಅದನ್ನೇ ಬೇರೆಯವ್ರ ಹತ್ರ ಹಂಚ್ಕೊಳ್ತಾ ಇದ್ದೆ. ನಾನು ಕರ್ನಾಟಕಕ್ಕೆ ಮತ್ತು ಅಯೋಧ್ಯೆಗೆ ಇರುವಷ್ಟು ಸಂಬಂಧ ಇನ್ನು ಯಾವುದೇ ರಾಜ್ಯಕ್ಕೆ ಇರಲಿಕ್ಕಿಲ್ಲ. ಅಷ್ಟು ದೊಡ್ಡ ಸಂಬಂಧ. ಎಲ್ಲ ಹಂತದಲ್ಲಿ ಹಿಂದೇನೂ ಇತ್ತು, ಈಗಲೂ ಅದು ಮುಂದುವರಿತಾ ಬಂದಿದೆ. ಈಗ ಅರುಣ್ ಯೋಗಿರಾಜ್ ಅವರ ಶಿಲ್ಪ, ಆ ರಾಮನ ಮೂರ್ತಿ, ಅದಿನ್ನು ತಲೆತಲಾಂತರಕ್ಕೆ ಕರ್ನಾಟಕವನ್ನು ನೆನಪಾಡಿಸ್ತಾನೆ ಇರ್ತದೆ. ಅದು ಋಷಿಶೃಂಗ ಅಂದರೆ ಅಲ್ಲಿ ಹಿಂದಿನ ಕಾಲದಲ್ಲಿ ಒಂದು ಪುತ್ರಕಾಮೇಷ್ಟಿ ಯಾಗ ದಶರಥ ಮಾಡಿದ, ಅದರಿಂದ ರಾಮನ ಜನನ ಆಯಿತು ಅಂತ ಹೇಳ್ತಾರೆ. ಆ ಒಂದು ಸಂಬಂಧ ಇವತ್ತು ನಾನು ದಾರಿಯುದ್ದಕ್ಕೆ ನೋಡ್ತೇನೆ, ಭಾರಿ ಪುಷ್ಪ ಮಾಲೆಗಳನ್ನು ಹಾಕ್ತಾ ಬಂದಿದ್ದಾರೆ. ಅದು ಕರ್ನಾಟಕದ್ದೇ ಹೂವು ಇಲ್ಲಿಗೆ ಬಂದಿದೆ ಅಂತ ಹೇಳ್ತಾರೆ. ಗೋಪಾಲ್ಜಿಯವರಂತೂ ಇದ್ದೇ ಇದ್ದಾರೆ. ಕಳೆದ ಅನೇಕ ವರ್ಷಗಳಿಂದ ಗೋಪಾಲ್ಜಿಯವರ ನೇತೃತ್ವದಲ್ಲಿ ಎಲ್ಲ ವ್ಯವಸ್ಥೆಗಳು ನಡೀತಾ ಇದೆ. ಇದು ಎಲ್ಲ ಸಂಬಂಧಗಳು ದೇವರ ಕೃಪೆ ಅಂತ ಅಂದ್ಕೊಳ್ತೇನೆ ನಾನು. ಹನುಮಂತನ ಅನುಗ್ರಹನೂ ಇರಬಹುದು. ಇದೆಲ್ಲವೂ ಖುಷಿ ಕೊಡುವಂಥ ಸಂಗತಿ, ತುಂಬ ಖುಷಿ ಕೊಡುವಂಥ ಸಂಗತಿ. ನಮಗೆ ಮತ್ತು ಅಯೋಧ್ಯೆಗೆ ಆ ರೀತಿ ಸಂಬಂಧಗಳು ತುಂಬ ಬೆಳೀತಾ ಇದೆ. ಇನ್ನೂ ಬೆಳೆಯುವಂಥ ಅವಶ್ಯಕತೆ ಇದೆ ಅಂತ ಕಾಣುತ್ತೆ. ಈಗ ಉತ್ತರದಲ್ಲಿ ರಾಮನ ಮಂದಿರ ಆಯಿತು, ಭವ್ಯವಾದ ಮಂದಿರ ನಿರ್ಮಾಣ ಆಗಿದೆ. ಇನ್ನು ದಕ್ಷಿಣಕ್ಕೆ ಬಂದಾಗ ಹನುಮನಿಗೋಸ್ಕರ ಒಂದು ಮಂದಿರ, ಈ ರೀತಿ ಒಂದು ಅದ್ದೂರಿ ಆಗುವಂತಹ ಸಂಬಂಧಪಟ್ಟಂಗೆ ನಿಮ್ಮ ಮುಂದಿನ ನಡೆ? ಖಂಡಿತ ಹಾಗೆ ಆಗುತ್ತೆ. ಈಗ ಇದರಿಂದ ಪ್ರೇರಣೆ ಪಡಿತಾರೆ. ಈಗ ರಾಮನ ಮಂದಿರ ಎಲ್ಲ ಆಯಿತು, ಸೊ ಹನುಮಂತನಿಗೆ ಆಗಲೇಬೇಕಲ್ಲ. ಯಾಕಂದರೆ ರಾಮ ಅಂದರೆ ಹನುಮಂತ ಅಂದರೆ ರಾಮ, ಅದು ಅನ್ಯೋನ್ಯವಾದ ಅವಿನಾಭಾವ ಒಂದು ಸಂಬಂಧ. ಅದಕ್ಕೋಸ್ಕರ ಎಲ್ಲರಿಗೂ ಒಂದು ಉತ್ಸಾಹ ಬಂದಿರುತ್ತೆ. ಅಲ್ಲಿ ಆಗಿದೆ, ಹನುಮನಿಗೆ ಇಲ್ಲಿ ಆಗಲೇಬೇಕು ಅಂತ. ಅದು ಆಗುತ್ತೆ, ಖಂಡಿತ ಆಗುತ್ತೆ.
ಇನ್ನ ಇಡೀ ದೇಶದಲ್ಲಿ ಇವಾಗ ರಾಮ ಮಂದಿರ ಉದ್ಘಾಟನೆಯನ್ನ ಕಾತುರದಿಂದ ಕಾಯ್ತಾ ಇದೆ. ಒಂದ್ ಕಡೆ ವಿಶ್ವದ ಅನೇಕ ನಾಯಕರು ಕಾಯ್ತಾ ಇದ್ದಾರೆ. ನಮ್ಮ ದೇಶದಲ್ಲೂ ಕೂಡ ಅದಕ್ಕೊಂದು ಸಂಭ್ರಮ ಆಚರಣೆ ಆಗ್ತಾ ಇದೆ. ಆದ್ರೆ ನಮ್ಮ ಕರ್ನಾಟಕಕ್ಕೆ ಬಂದ್ರೆ ಎಲ್ಲೋ ಒಂದ್ ಕಡೆ ರಾಜಕೀಯವಾಗಿ ತಿರ್ಕೊಂಡ್ಬಿಟ್ಟಿದೆ ಅನ್ಸುತ್ತಾ ಇದೆ. ಅದು ದುರ್ದೈವ ಅಂತ ಅಂದ್ಕೊಂಡಿದ್ದೇನೆ ನಾನು. ಒಂದು ಮೂರ್ಖತನದ ನಿರ್ಣಯ ಅಂತ ಅನ್ನಿಸ್ತಾ ಇದೆ ನನಗೆ. ಪ್ರಾರಂಭದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ರು ನನಗೆ ಆಮಂತ್ರಣನೇ ಬಂದಿಲ್ಲ ಅಂತ. ಆಮಂತ್ರಣ ಬಂದ ಮೇಲೆ ಹೇಳಿದರು ನಾನು ಹೋಗಲ್ಲ ಅಂತ. ಇನ್ನೊಂದು ಕಡೆಯಲ್ಲಿ ಹೇಳಿದರು ನಾನು ಒಬ್ಬ ಹಿಂದೂ ಅಂತ ಹೇಳಿದರು. ಆಮೇಲೆ ಇನ್ನೊಂದು ದಿವಸ ನಾನು ಹೋಗ್ತೇನೆ ಅಂತ. ಇನ್ನೊಂದು ದಿವಸ ಯಾಕೆ ಹೋಗೋದು? ಆಮಂತ್ರಣ ಬಂದಾಗ ಸಹರ್ಷದಿಂದ ಅದನ್ನು ಸ್ವೀಕಾರ ಮಾಡಿ, ಇಲ್ಲಿಯ ಟ್ರಸ್ಟಿನವರು ಯಾವುದೋ ಬೇರೆ ಪಕ್ಷದಲ್ಲಿದ್ದಾರೆ ಅಥವಾ ನಮ್ಮ ವಿರುದ್ಧ ಏನೋ ಮಾತಾಡ್ತಾ ಇದ್ದಾರೆ ಹಾಗೆ ಏನೂ ಯೋಚನೆ ಮಾಡಿದೆ. ರಾಮ ಅವತ್ತು ವಿರುದ್ಧ ಯೋಚನೆ ಮಾಡಿದವರ ಬಗ್ಗೆನೂ ಹೇಗೆ ಯೋಚನೆ ಮಾಡಿದೆ, ಹಾಗೆ ಈ ಟ್ರಸ್ಟು ಯೋಚನೆ ಮಾಡಿದೆ. ಯಾರೇ ಮಾಡಲಿ, ಯಾರೇ ವಿರೋಧ ಅಂತ ಮಾಡಲಿ, ರಾಮನಿಗೆ ಎಲ್ಲರೂ ಸಮಾನ ಅಂತ. ಆ ದೃಷ್ಟಿಯಿಂದ ಅವರಿಗೆ ಆಮಂತ್ರಣ ಕೊಟ್ಟಾಗ ಅವ್ರು ಬರಲೇಬೇಕಾಗಿತ್ತು. ಇದನ್ನು ರಾಜಕೀಯಕ್ಕೆ ಉಪಯೋಗಿಸಿ ಮಾಡಿರುವಂಥದ್ದು ಅದು ಮೂರ್ಖತನದ ಪರಮಾವಧಿ ಅಂತ ಅನ್ನಿಸ್ತದೆ. ಅದಕ್ಕೋಸ್ಕರ ಮಾಡಿದಂಥ ಹೆಜ್ಜೆ ಸರಿಯಲ್ಲ. ಅದು ತುಂಬ ಅನ್ಯಾಯ ಆಗುತ್ತೆ. ಕರ್ನಾಟಕಕ್ಕೆ ಅದು ಒಂದು ರೀತಿ ಕೆಟ್ಟ ಸಂದೇಶ. ಇನ್ನು ಕಾಂಗ್ರೆಸ್ನೊಳಗೆ ತುಂಬ ಜನ ಇದ್ದಾರೆ, ನಾವು ಹೋಗ್ತೇವೆ ತಡೆಗಟ್ಟುವವರು ಯಾರು ನಮ್ಮನ್ನು ಅಂತ ಹೇಳಿ ಹೋಗುವಂಥವ್ರು ಇದ್ದಾರೆ. ಹೀಗೆ ಒಟ್ಟು ಗೊಂದಲ. ಅವರು ಪ್ರಾರಂಭದಿಂದಲೂ ಈ ಗೊಂದಲದಲ್ಲೇ ಇದ್ದರು. ಅವರು ಈಗಲೂ ಗೊಂದಲದಲ್ಲಿದ್ದಾರೆ. ನೆಹರೂರವರ ಕಾಲದಿಂದಲೂ ಗೊಂದಲ, ಕಾಂಗ್ರೆಸ್ನೊಳಗೆ ಗೊಂದಲನೆ ಯಾವುದೇ ನಿರ್ಣಯಕ್ಕೆ ಬರಲಿಕ್ಕೆ. ಯಾಕೆಂದರೆ ಅವರು ರಾಮ ರಾಷ್ಟ್ರೀಯತೆ ಇದು ಒಂದೇ ಅಂತ ಅಂದ್ಕೊಳ್ಳೇ ಇಲ್ಲ ಅಂತ. ರಾಷ್ಟ್ರೀಯತೆಯನ್ನು ಅವರು ರಾಜಕೀಕರಣಗೊಳಿಸಲಿಕ್ಕೆ ಹೊರಟರು. ಅದರ ಪರಿಣಾಮ ಇದಾಗುವಂಥ ನಮ್ಮ ಮೂಲ ಚಿಂತನೆ ಇತ್ತು, ಮೂಲ ತತ್ವ ಏನಿತ್ತೋ, ಯಾವುದಕ್ಕೋಸ್ಕರ ಸ್ವಾತಂತ್ರ್ಯದ ಹೋರಾಟ ನಡೆಯಿತೋ ಅದನ್ನು ಅವರು ಮರೆತು ಬಿಟ್ಟರು. ಅವರು ಗಾಂಧೀಜಿಯನ್ನು ನೆನಪು ಮಾಡಿಸ್ತಾ ಇದ್ದಾರೆ. ಅವರು ಹೇಳಿರುವಂಥದ್ದು ರಾಮರಾಜ್ಯ ಎಲ್ಲಿದೆ ಈಗ? ಆ ರಾಮನನ್ನೇ ನೆನಪಿಟ್ಕೊಳ್ತಾ ಇಲ್ಲ ಇವರು. ಅದರಲ್ಲೇ ಗೊಂದಲಗಳಿದೆ. ಅದಕ್ಕೋಸ್ಕರ ರಾಮನನ್ನು ಬಿಟ್ಟು ಈ ದೇಶ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಯೋಚನೆ ಮಾಡೋದು ಅದು ತುಂಬ ಕೆಟ್ಟದ್ದು, ಅವರಿಗೆ ಕೆಟ್ಟದ್ದು. ಅದು ಆ ರೀತಿ ಯೋಚನೆ ಮಾಡಬಾರ್ದು. ಒಂದ್ ಕಡೆ ಕರಸೇವಕರ ಹೋರಾಟ, ಇನ್ನೊಂದ್ ಕಡೆ ಈಗ ಸದ್ಯ ನೋಡೋದಾದ್ರೆ ಮೋದಿಯವರು, ಯೋಗಿಯವರು ಈ ಒಂದು ರಾಮ ಮಂದಿರವನ್ನ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ತೆಗೆದುಕೊಂಡಂತಹ ನಿರ್ಣಯಗಳು, ಇದು ನಿಮ್ಗೆ ಆಸ್ ಎ ಕರಸೇವಕರಿಗೆ ನಿಮ್ಗೆ ಯಾವ ರೀತಿ ಸಂತೋಷ ಕೊಟ್ಟರು? ತುಂಬ ಖುಷಿ ಕೊಟ್ಟಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಹೆಜ್ಜೆಗಳು ಒಂದೊಂದು ಕೂಡ ಅದಕ್ಕೆ ಸರಿಸಾಗಿ ಯೋಗಿಜಿಯವರ ಬೆಂಬಲ ಎಲ್ಲ ಹಂತದಲ್ಲಿ ಕೊಡ್ತಾ ಇರುವಂಥದ್ದು. ಅದೇ ರೀತಿ ಒಂದು ದೊಡ್ಡ ತಿರುವು ಕೊಟ್ಟಿದೆ ಅಂದರೆ ಭಾರಿ ದೊಡ್ಡ ತಿರುವು ಕೊಟ್ಟಿದೆ. ಹಿಂದೆ ಲಾಲ್ ಕೃಷ್ಣ ಅದ್ವಾನಿಯವರು 1990 ಆವಾಗೊಂದವರು ರಾಮರಥ ಯಾತ್ರೆ ಮಾಡಿದ್ರು. ಅದು ಒಂದು ದೊಡ್ಡ ತಿರುವು ಕೊಟ್ಟಿತ್ತು ಆವತ್ತು. ಈಗ ಮತ್ತೆ ಇವರ ಕೆಲಸಗಳೆಲ್ಲವೂ ಕೂಡ ತುಂಬ ಒಳ್ಳೆಯ ತಿರುವನ್ನು ಕೊಡ್ತಾ ಇದೆ, ಖುಷಿ ಕೊಡ್ತಾ ಇದೆ. ಇಬ್ಬರು ಒಟ್ಟೊಟ್ಟಿಗೆ ಯೋಚನೆ ಮಾಡಿ, ಅಲ್ಲ, ರಾಷ್ಟ್ರದ ಹಿತದೃಷ್ಟಿಯಿಂದ ಯೋಚನೆ ಮಾಡಿದಾಗ ಹೀಗೆ ಎಲ್ಲರೂ ಒಟ್ಟಿಗೆ ಸೇರ್ತಾರೆ. ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ತುಂಬ ಒಂದು ರೀತಿ ನರೇಂದ್ರ ಮೋದಿಯವರನ್ನು ಯೋಚನೆ ಮಾಡಿದರೆ ಬರೀ ಒಂದು ರಾಜಕೀಯದಲ್ಲಿ ಯೋಚನೆ ಮಾಡ್ಬೋದು. ಒಂದು ರೀತಿ ಅವಧೂತ ಅಂತ. ಕಳೆದ 11 ದಿನಗಳಿಂದ ಅವರು ವೃತ್ತದಲ್ಲಿದ್ದಾರಲ್ಲ, ಈ ಚಳಿಯ ಮಧ್ಯದಲ್ಲಿ ನೀವು ಹೇಳ್ತೀರಿ ಬಾರಿ ಅದರ ಮಧ್ಯದಲ್ಲಿ ಹೋಗಿ ಸ್ನಾನ ಎಲ್ಲ ಮಾಡಿಕೊಂಡು ಆ ತಣ್ಣೀರನ್ನೇ ತಲೆ ಮೇಲೆ ಹಾಕ್ಕೊಂಡು ಇದೆಲ್ಲ ಇದ್ದಾರಲ್ಲ, ಒಂದು ಉಪವಾಸದಲ್ಲೇ ಇದ್ದಾರಲ್ಲ. ಆಶ್ಚರ್ಯ. ಅದಕ್ಕೆ ಒಂದು ರೀತಿ ಅವಧೂತನಾಗಿ ಅವರು ಕಾಣ್ತಾ ಇದ್ದಾರೆ. ಅದಕ್ಕೆ ಇದನ್ನು ಯಾವುದೇ ಒಂದು ರಾಜಕೀಯ ನಂಟು ಇಟ್ಟುಕೊಳ್ಳದೆ ಇದೊಂದು ರಾಷ್ಟ್ರೀಯ ಕಾರ್ಯ ಅಂತ ಮಾಡಬೇಕಾದಂಥ ಅವಶ್ಯಕತೆ ಇದೆ ಅಂತ. ಬಟ್ ಇದಿಷ್ಟು ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಹೇಳಿಕೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಕೆ.ಆರ್ ಜೊತೆ ವಿಷ್ಣು ಪ್ರಸಾದ್, ಅಯೋಧ್ಯೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.